ಇವತ್ತಿನ ರೆಸಿಪಿ ಮೆಂತ್ಯ ಸೊಪ್ಪಿನ ಬಾತು. ಇದನ್ನು ನಾನು ಬೆಂಗಳೂರು ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಕ್ಲೀನಾಗಿ ಫ್ರೆಶ್ ಆಗಿರುವಂತಕ್ಕಂಥ ಸೊಪ್ಪನ್ನೇ ತೊಗೊಬೇಕು. ಸೊ ಇಲ್ಲಿ ಎಲೆಗಳನ್ನ ಮಾತ್ರ ನಾವು ಜಾಸ್ತಿ ಯೂಸ್ ಮಾಡಬೇಕು. ಸೊ ಅದರದ್ದು ಎಲ್ಲ ಡೇಟ್ ಇರುತ್ತಲ್ಲ ಅದನ್ನೆಲ್ಲ ನಾವು ಕ್ಲೀನಾಗಿ ತೆಗೆದು ಕಟ್ ಮಾಡ್ಕೊಂಡ್ಬಿಡ್ಬೇಕು, ಇಲ್ಲಾಂದರೆ ಕಹಿ ಆಗುತ್ತೆ. ಒಂದು ಈರುಳ್ಳಿ ಹಾಗೆ 2 ಹಸಿಮೆಣ್ಸಿನ್ಕಾಯಿನ ನಾನು ಇಲ್ಲಿ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇಲ್ಲಿ ರುಬ್ಬಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಒಂದು ಟೊಮ್ಯಾಟೊನ ಇಲ್ಲಿ ರುಬ್ಬಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಮಿಕ್ಕಿದ ಸೊಪ್ಪನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿನೂ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. 2 ಸ್ಪೂನ್ ಎಣ್ಣೆ ತೊಗೊಳ್ತಾ ಇದ್ದೀನಿ ಒಗ್ಗರಣೆಗೆ. ಹಾಗೆ ಬೇ ಲೀಫು, ಚಕ್ಕೆ, ಏಲಕ್ಕಿ, ಲವಂಗ ಇದೆಲ್ಲನೂ ನಾನು ಒಗ್ಗರಣೆಗೆ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಜಾಸ್ತಿ ಬೇಡ ಇದಕ್ಕೆ, ಯಾಕಂದರೆ ಸೊಪ್ಪಲ್ಲೇ ಎಲ್ಲ ಆ ಸತ್ವ ಇರುತ್ತೆ. ಹಾಗಾಗಿ ಮಸಾಲೆ ಐಟಮ್ಸ್ನ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋಣ. ಇದನ್ನು ಚೆನ್ನಾಗಿ ನಾವು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅದ್ರ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಹುರಿಬೇಕು. ಅದಾದಮೇಲೆ ಸೊಪ್ಪನ್ನು ಹಾಕ್ಕೊಬೇಕು. ಸೊಪ್ಪನ್ನು ಕೂಡ ಹಾಗೆ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಫ್ರೈ ಆಗಬೇಕು. ಆ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನಾವು ಅದನ್ನು ಹುರ್ಕೊಬೇಕು. ಹೀಗೆ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ತಳ ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೀಟಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇದಾದಮೇಲೆ ಟೊಮೆಟೊನ ಹೆಚ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ. ಈ ರುಬ್ಬಿರತಕ್ಕಂಥ ಐಟಮ್ನು ಕೂಡ ನಾನು ಈ ಕುಕ್ಕರಿಗೆ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ಲೇಮ್ನ ನಾನು ಸ್ವಲ್ಪ ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ. ಎಲ್ಲ ರುಬ್ಬಿರ್ತಕ್ಕಂಥ ಐಟಮ್ನು ಕೂಡ ಕ್ಲೀನಾಗಿ ನಾವು ಸ್ವಲ್ಪ ನೀರನ್ನ ಬೇಕಾದ್ರೆ ಸೇರಿಸ್ಕೊಬೋದು, ಇಲ್ಲಾಂದರೆ ಹಾಗೇನೂ ಹಾಕ್ಕೋಬೋದು. ಸೊ ಅದು ನೀಟಾಗಿ ಫ್ರೈ ಆಗಬೇಕು. ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೆ ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಒಂದು ಅರಿಶಿನ ಪುಡಿ ಹಾಕ್ಕೊಡೋಣ. 1 ಸ್ಪೂನು ಧನಿಯಾ ಪೌಡರು, 1 ಸ್ಪೂನು ರೆಡ್ ಚಿಲ್ಲಿ ಪೌಡರ್. ಇದು ಎಲ್ಲ ಕೂಡ ಎಣ್ಣೆಲಿ ನೀಟಾಗಿ ಫ್ರೈ ಆಗೋವರೆಗೂ ನಾವು ಹಾಗೆ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಈ ಥರ ಎಣ್ಣೆ ಬಿಟ್ಕೊಂಡು ಬರಬೇಕು. ಆವಾಗ ನಾವು ನೀರನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ತಾಯಿದ್ದೀನಿ, ಹಾಗಾಗಿ ಒಂದು 4 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ 1.5 ಗ್ಲಾಸ್ ಅಕ್ಕಿನ ಮೊದಲೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಕ್ಕಿನ ನಾನಿಲ್ಲಿ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಒಂದು ಸತಿ ನೀಟಾಗಿ ಹೀಗೆ ಕಲಿಸ್ಬಿಟ್ಟು ಕುಕ್ಕರ್ನ ಮುಚ್ಚಿಟ್ಬಿಡಬೇಕು. ಒಂದು 3 ವಿಸಿಲ್ ಅದು ಕೂಗಿದ್ರೆ ನಮ್ಮ ಬಾತ್ ಇರುತ್ತಲ್ಲ, ರೈಸ್ ಬಾತು ತುಂಬ ಚೆನ್ನಾಗಾಗುತ್ತೆ. ಒಂದು 3 ವಿಸಿಲ್ ಕೂಗೋವರೆಗೂ ನಾವು ವೇಟ್ ಮಾಡಬೇಕು. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ ನಮ್ಮ ರೈಸ್ ಬಾತು ರೆಡಿಯಾಗಿದೆ, ಮೆಂತ್ಯ ಸೊಪ್ಪಿನ ರೈಸ್ ಬಾತು. ಇವಾಗ ಮಕ್ಕಳು ಒಂದೊಂದು ಸತಿ ಹಠ ಮಾಡ್ತಾರಲ್ಲ ಏನು ಸೊಪ್ಪೆಲ್ಲ ತಿನ್ನೋಕ್ಕೆ. ಸೊ ಅಂಥ ಮಕ್ಕಳಿಗೆ ಇದನ್ನು ನಾವು ಈ ಥರ ಮಾಡಿಬಿಟ್ಟು ಕೊಡ್ಬೋದು. ಓಕೆ, ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಆಡಿಯನ್ಸ್ಗೆಲ್ಲ ತುಂಬ ಧನ್ಯವಾದಗಳು. ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಓಕೆ, ಥ್ಯಾಂಕ್ ಯು. ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ.